ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಈ ಮೂರಲ್ಲಿ ಯಾವುದಾದ್ರೂ ಒಂದಾದ್ರೂ ಇದೆಯಾ? ದಯವಿಟ್ಟು ಹೇಳಿ. ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ. ಒಂದೊಂದು ದಿನ ಒಂದೊಂದು ಸುದ್ದಿ, ಒಂದೊಂದು ಅನಾಹುತ. ಕಾಂಗ್ರೆಸ್ ಸರ್ಕಾರದ ನೀಚ ಮನಸ್ಥಿತಿಗೆ, ಅವರ ಕೆಟ್ಟ ಆಡಳಿತಕ್ಕೆ, ಅವರಿಗೆ ಸರಿಯಾಗಿ ಆಡಳಿತವನ್ನು ನಡೆಸೋದಕ್ಕೆ ಬಾರದೇ ಇದ್ರೂ ಪರವಾಗಿಲ್ಲ, ಬಟ್ ಅದನ್ನು ಯಾವತ್ತೂ ಒಪ್ಕೊಳ್ಳಲ್ಲ. ಕೊನೆಗೆ ತಮ್ಮ ತಪ್ಪಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ಮಾಡದೇ ಇರುವಂತಹ ತಪ್ಪಿಗೋಸ್ಕರ, ರಾಜ್ಯಕ್ಕಾಗಿ, ರಾಜ್ಯದ ಜನರಿಗಾಗಿ ಪ್ರತಿದಿನ ಹಗಲಿರುಳು ದುಡಿದಂತಹ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾತ್ರ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ನಡೀತಾನೇ ಇರುತ್ತೆ. ಪಾಪ ಎಷ್ಟು ಅಂತ ಸಹಿಸ್ಕೊಳ್ಳೋದು ಇವೆಲ್ಲವನ್ನ. ಪೊಲೀಸ್ ಅಧಿಕಾರಿಗಳನ್ನು ಕೂಡ ನೀವು ಬಿಡೋದಿಲ್ಲ ಅಂತಂದ್ರೆ ಏನ್ರಿ ಹೇಳೋದು ಇದಕ್ಕೆ? ಕರ್ನಾಟಕ ಜನರನ್ನಂತೂ ಬಿಡಿ, ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದೀರಾ. ಪೊಲೀಸರನ್ನು ಬಿಡ್ತಾ ಇಲ್ವಲ್ಲ ನೀವುಗಳು. ವೀಕ್ಷಕರೇ, ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವಂತಹ ವಿಚಾರದಲ್ಲಿ ಆರಂಭವಾದಂತಹ ಗಲಾಟೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಭರತ್ ರೆಡ್ಡಿ ತಮ್ಮ ಖರ್ಚಲ್ಲಿ ವಾಲ್ಮೀಕಿ ಮಹರ್ಷಿ ಪ್ರತಿಮೆಯನ್ನ ಮಾಡಿಸಿ SP ಸರ್ಕಲ್ ಅಲ್ಲಿ ನಿಲ್ಸೋದಕ್ಕೆ ಹೊರಟು ನಿಂತಿದ್ರು. ಅಂಡ್ ಅದಕ್ಕೆ ಅಧಿಕೃತವಾಗಿ ಜನವರಿ 3 ಅಂದ್ರೆ ಶನಿವಾರ ಕಾರ್ಯಕ್ರಮ ಕೂಡ ಇತ್ತು. ಅದಕ್ಕೆ ಸಂಬಂಧಿಸಿದಂತಹ ಪೋಸ್ಟರ್ಗಳನ್ನ, ಬ್ಯಾನರ್ಗಳನ್ನ ಅವಂಬಾವಿ ರಸ್ತೆಯಲ್ಲಿರುವಂತಹ ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗ ಹಾಕೋದಕ್ಕೆ ಹೋಗ್ತಾರೆ. ಬೇರೆ ಬೇರೆ ಕಡೆಗೆ ಹಾಕ್ತಾ ಇದ್ರು, ಜನಾರ್ದನ ರೆಡ್ಡಿ ಅವರ ಮನೆ ಎದುರು ಕೂಡ ಹಾಕೋದಕ್ಕೆ ಹೋಗ್ತಾರೆ. ಆದ್ರೆ ರೆಡ್ಡಿ ಬೆಂಬಲಿಗರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅಫ್ಕೋರ್ಸ್ ಆಕ್ಷೇಪ ವ್ಯಕ್ತಪಡಿಸೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂತಂದ್ರೆ ಅವರ ಮನೆ ಎದುರು ಹಾಕುವಂತ ಅವಶ್ಯಕತೆ ಏನಿತ್ತು? ಬೇರೆ ಬೇರೆ ಜಾಗ ಇರುವಾಗ ಅಲ್ಲೇ ಹೋಗಿ ಹಾಕಬೇಕು, ಗಲಾಟೆಯನ್ನ ನಾವು ಕೆದಕಿ ಗಲಾಟೆ ಮಾಡ್ಲೇಬೇಕನ್ನುವಂತ ಅವಶ್ಯಕತೆ ಏನಿತ್ತು? ಕೊನೆಗೆ ಈ ವಿಚಾರವಾಗಿ ಅಲ್ಲಿ ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಯಾರೋ ಗಾಳಿಯಲ್ಲಿ ಗುಂಡನ್ನ ಹಾರಿಸ್ಬಿಡ್ತಾರೆ. ಆ ಗುಂಡು ತಗುಲಿ ಕಾಂಗ್ರೆಸ್ ಕಾರ್ಯಕರ್ತನಲ್ಲಿ ಸಾವಿಗೀಡಾಗ್ತಾನೆ. ಈಗ ಆ ವಿಚಾರವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ತಲೆದಂಡ ಆಗಿಬಿಟ್ಟಿದೆ. ಅಲ್ಲಿ ನಿಜ ಹೇಳಬೇಕು ಅಂತಂದ್ರೆ ಅಮಾನತು ಆಗಬೇಕಾಗಿದ್ದಂಥದ್ದು, ಶಿಕ್ಷೆ ಆಗಬೇಕಾಗಿದ್ದಂಥದ್ದು ಕಾಂಗ್ರೆಸ್ MLAಗೆ. ಆದ್ರೆ ಬಲಿಪಶು ಆಗಿದ್ದು ಅಥವಾ ಶಿಕ್ಷೆ ಸಿಕ್ಕಿದ್ದು IPS ಅಧಿಕಾರಿಗೆ. ಈ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹೇಳಿದ್ರಂತ ಅನ್ನುವಂತಹ ಗಾದೆ ಮಾತಿದ್ಯಲ್ವಾ, ಆ ರೀತಿ ಆಯ್ತು ಇಲ್ಲಿ. ಯಾರಿಗೋ ಕೊಡ್ಬೇಕಾದಂತ ಶಿಕ್ಷೆ ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಇದ್ಯಾವ ನ್ಯಾಯ ಸಿದ್ದರಾಮಯ್ಯನವರೇ? ಇವತ್ತಿಲ್ಲ ಅಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇವತ್ತಿಲ್ಲ ಅಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ನಾನು ಹುಟ್ಟಿದಾಗಿಂದ ಶ್ರೀಮಂತ ಇವ್ರನ್ನ ಮುಗಿಸ್ತಾ ನೋಡಿ, ಈ ವಿಡಿಯೋ ನೋಡಿ, ಯಾವ ರೀತಿ ಧಮಕಿ ಹಾಕ್ತಾ ಇದ್ದಾರೆ ನೋಡಿ. ಇವರು ಮಾಡಿರುವಂತಹ ಈ ತಪ್ಪಿಗೆ ಪೊಲೀಸ್ ಅಧಿಕಾರಿಗೆ ಶಿಕ್ಷೆ. ಚೆನ್ನಾಗಿದೆ ಸಿದ್ದರಾಮಯ್ಯನವರೇ. ಹಿಂದೆಲ್ಲ ಈ ಬಿಹಾರ, ಉತ್ತರ ಪ್ರದೇಶವನ್ನ ಜಂಗಲ ರಾಜ್ ಅಂತ ಕರಿತಾ ಇದ್ರು. ಬಹಳ ಕೆಟ್ಟ ಆಡಳಿತವನ್ನು ನೋಡಿತಾ ರಾಜ್ಯಗಳು. ಆದ್ರೆ ಇವತ್ತು ಸಮರ್ಥ ನಾಯಕರ ಕೈಯಲ್ಲಿ ಅಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ನಮ್ಮ ಕರ್ನಾಟಕ ಮಾತ್ರ ಉಲ್ಟಾ ಕೇಸ್. ನಮ್ಮ ಕರ್ನಾಟಕ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಜಂಗಲ ರಾಜಾಗಿ ಬದಲಾಗ್ತಾ ಇದೆ. ಕರ್ನಾಟಕದ ಆಡಳಿತ ವ್ಯವಸ್ಥೆ ಎಂತಹ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದೆ ಅಂತಂದ್ರೆ ನೋ ವರ್ಡ್ಸ್. ಪಾಪ ಪೊಲೀಸ್ ಅಧಿಕಾರಿ ಘಟನೆ ನಡೆದ ದಿನ ಮಧ್ಯಾಹ್ನಷ್ಟೇ ಬಳ್ಳಾರಿ ಜಿಲ್ಲಾ SP ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಆದ್ರೆ ಅದೇ IPS ಅಧಿಕಾರಿ ಪವನ್ ನೆಜ್ಜೂರ್ ಅವರನ್ನ ಅದೇ ದಿನ ಸಂಜೆ ನಡೆದಂತಹ ಆ ಘಟನೆಯ ವಿಚಾರವಾಗಿ, ಆ ಘರ್ಷಣೆಯ ವಿಚಾರವಾಗಿ ಅದೇ ಕಾಂಗ್ರೆಸ್ ಸರ್ಕಾರ ಅಮಾನತುಗೊಳಿಸುತ್ತೆ. ಪಾಪ ಅವರು ಅಧಿಕಾರ ಸ್ವೀಕಾರ ಮಾಡಿ ಅರ್ಧ ದಿನ ಕೂಡ ಆಗಿರ್ಲಿಲ್ಲ. ಪಾಪ ಟ್ವೀಟ್ ಎಲ್ಲ ಮಾಡಿದ್ರು. ಈಗ ಅವರಿಗಾಗಿರ್ಲಿ ಅಥವಾ ಅವರ ಕುಟುಂಬಕ್ಕೆ ಆಗಿರ್ಲಿ ಹೆಂಗಾಗಿರ್ಬೇಡ ಒಂದು ಬಾರಿ ಯೋಚನೆ ಮಾಡಿ. ಅಧಿಕಾರ ಸ್ವೀಕಾರ ಮಾಡಿದ ಕೆಲವು ಗಂಟೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಪಾಪ ಅವರಿಗೆ ಒಂದು ಮಾತಾಡೋದಕ್ಕೂ ಬಿಡದೆ ಅವರ ತಲೆ ಮೇಲೆ ಪೂರ್ತಿ ಹೊಣೆಯನ್ನ ಹಾಕಿ ಅವರನ್ನ ಜವಾಬ್ದಾರರನ್ನಾಗಿ ಮಾಡಿ, ತಪ್ಪಿತಸ್ಥರನ್ನಾಗಿ ಮಾಡಿ
ಅಮಾನತುಗೊಳಿಸ್ತಾರೆ. ಘಟನೆಯಲ್ಲಿ ನೇರವಾಗಿ ಭಾಗಿಯಾದಂತಹ ಶಾಸಕರ ಗುಂಪುಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳೋ ಬದಲು ಪಾಪ ಹೊಸದಾಗಿ ನೇಮಕಗೊಂಡಂತಹ ಆ ಅಧಿಕಾರಿಯನ್ನ ಬಲಿಪಶು ಮಾಡಿಬಿಡ್ತಾರೆ. ಈಗ ನೋಡಿದ್ರೆ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದು ಬೈ ಚಾನ್ಸ್ ನಿಜಾನೇ ಆಗಿದ್ದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಇದಕ್ಕಿಂತ ಕೆಟ್ಟ ಬಿರುದು ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಬರೆದಿಡ್ಕೊಳ್ಳಿ. ಪೊಲೀಸ್ ಅಧಿಕಾರಿಗಳ ಜೀವದ ಜೊತೆಗೆ ನೀವುಗಳು ಆಟ ಆಡೋ ಹಂತಕ್ಕೆ ಬಂದಿದ್ದೀರಾ ಅಂತಂದ್ರೆ ಏನ್ ಹೇಳೋಣ? ಹಾಗಾದ್ರೆ ಇಲ್ಲಿ ರಾಜ್ಯದ ಜನರ ಪರಿಸ್ಥಿತಿ ಹೆಂಗಿರಬೇಡ ಯೋಚನೆ ಮಾಡಿ. ಅವತ್ತು ಕೂಡ ಹಿಂಗೆ ಆಯ್ತು. ಒಂದು ಘಟನೆ ನಿಮಗೆ ನೆನಪಿರಬಹುದು. ಅವತ್ತು ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಾಗ ಏನೋ ಮ್ಯಾನೇಜ್ಮೆಂಟ್ ಸರಿ ಆಗ್ಲಿಲ್ಲ ಅಂತ ಏನೋ ವೇದಿಕೆಯಲ್ಲಿ ನಿಂತ್ಕೊಂಡು ಯಾವನೋ ಅವನು SP ಅಂತ ಕರೀತಾರೆ ಸಿದ್ದರಾಮಯ್ಯನವರು. ಯೂನಿಫಾರ್ಮ್ ಅಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗೆ ಅವರು ಬಂದಂತಹ ಸಂದರ್ಭದಲ್ಲಿ ಎಲ್ಲರ ಮುಂದೆ ಕಪಾಳಕ್ಕೆ ಬಾರಿಸೋದಕ್ಕೆ ಹೋಗ್ತಾರೆ. ಏನೋ ಅವರೊಂದು 2 ಸ್ಟೆಪ್ ಹಿಂದಕ್ಕೆ ಇಟ್ಟಿದ್ದಕ್ಕಾಯ್ತು. ಇಲ್ಲ ಅಂತಂದ್ರೆ ಕೊನೆಗೆ ಅದೇ ಪೊಲೀಸ್ ಅಧಿಕಾರಿ ಪಾಪ ನನ್ನಿಂದ ಈ ಅವಮಾನವನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತ ರಿಸೈನ್ ಮಾಡ್ತಾರೆ. ಅವತ್ತು ಆ ಪೊಲೀಸ್ ಅಧಿಕಾರಿ, ಇವತ್ತು ಈ ಪೊಲೀಸ್ ಅಧಿಕಾರಿ. ಆ ಪೊಲೀಸ್ ಅಧಿಕಾರಿಗಳ ಅಥವಾ ಅವರ ಕುಟುಂಬದ ಜಾಗದಲ್ಲಿ ನಿಂತು ಒಂದು ಬಾರಿಯಾದ್ರೂ ಯೋಚನೆ ಮಾಡಿದೀರಾ? ಅದೆಷ್ಟು ಕಷ್ಟಪಟ್ಟು ಓದಿ ಒಂದು ಹುದ್ದೆಗೆ ಬಂದಿರ್ತಾರೆ. ಆ ಜಾಗಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನೀವುಗಳು ನಿಮ್ಮ ತೆವಲಿಗೆ ಅವರನ್ನ ಬಲಿ ತಗೊಂಡು ಬಿಡ್ತೀರಾ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಇಷ್ಟೇ. ಅವರ ಕಡೆಯಿಂದ ಅದು ಏನೇ ತಪ್ಪಾಗ್ಲಿ, ಅವ್ರ ಕಡೆಯಿಂದ ಏನೇ ಅನಾಹುತ ಆಗ್ಲಿ, ಕೊನೆಗೆ ನಾನವನಲ್ಲ, ಅಯ್ಯೋ ನನಗೆ ಇದು ಗೊತ್ತೇ ಇಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಈ ತರ ಒಂದು ವಿಷಯ ಆಯ್ತಾ, ಅಯ್ಯೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಕೊಂಡು ಹಂಗೇ ತಪ್ಪಿಸ್ಕೊಂಡು ಓಡ್ಬಿಡ್ತಾರೆ. ಅವತ್ತು ನೋಡಿ, ನಿಮಗೆ ನೆನಪಿಲ್ವಾ RCB ಕಪ್ ಗೆದ್ದಾಗ ಏನಾಯ್ತು ಅಂತ? ಅಭಿನಂದನಾ ಕಾರ್ಯಕ್ರಮ ಅಂತ ಏನೋ ದೊಡ್ಡದಾಗಿ ಮಾಡಿ ಶೈನ್ ಆಗೋದಕ್ಕೆ ಹೋದ್ರು. ಕೊನೆಗೆ ಇವರ ಕರ್ಮದಿಂದ 11 ಮಂದಿ ಸಾವಾಗುತ್ತೆ. ಅವತ್ತು ಜನರ ಆಕ್ರೋಶದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಕಾಲ್ ತೊಳೆದ ಪ್ರಕರಣದ ಹೊಣೆಯನ್ನ, ತನ್ನ ಕೈಗಳಿಗೆ ಅಂಟಿಕೊಂಡಿರುವಂತಹ ರಕ್ತದ ಕಲೆಯನ್ನ ಬಹಳ ಜಾಣತನದಿಂದ, ಬಹಳ ಯಶಸ್ವಿಯಾಗಿ ಬೇರೆಯವರ ತಲೆ ಮೇಲೆ ಹಾಕಿಬಿಡ್ತಾರೆ. ಪೊಲೀಸರನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ತಾನು ಮಾತ್ರ ಏನು ಆಗಿಲ್ಲ ಅನ್ನೋ ಹಾಗೆ ಸೇಫ್ ಆಗಿ ಕುರ್ಚಿಯಲ್ಲಿ ಭದ್ರವಾಗಿ ಕೂತ್ಕೊಳ್ತಾರೆ. ಯಾರು? ಇದೇ ದಿ ಗ್ರೇಟ್ ಕಾಂಗ್ರೆಸ್ ನಾಯಕರು. ಅವತ್ತು ಅದೇ ಕಾಲ್ ತುಳಿತದ ಪ್ರಕರಣದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್, ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್, ಸೆಂಟ್ರಲ್ DCP ಶೇಖರ್, ಕಬ್ಬನ್ ಪಾರ್ಕ್ ACP ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್, ಇಷ್ಟು ಮಂದಿಯನ್ನು ಸಸ್ಪೆಂಡ್ ಮಾಡಿದ್ರು. ಪಾಪ ಅವ್ರು ಹೇಳಿದ್ರು ಮೊದಲೇ, ವಿಕ್ಟರಿ ಪೆರೇಡ್ಗೆ ಲಕ್ಷಾಂತರ ಜನರು ಸೇರ್ತಾರೆ, ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಆ ಕಡೆ ವಿಧಾನಸೌಧ ಇದೆ, ಹೈಕೋರ್ಟ್ ಇದೆ, ಹೀಗೆ ಪ್ರಮುಖ ಸರ್ಕಾರಿ ಕಟ್ಟಡಗಳು ಇರೋದ್ರಿಂದ ಸೂಕ್ತ ಭದ್ರತೆ ಕೊಡೋದು ಕಷ್ಟ ಆಗುತ್ತೆ ಅಂತ ಪೊಲೀಸ್ ಇಲಾಖೆ ಮೊದಲೇ ಹೇಳಿತ್ತು. ಇಷ್ಟು ಅರ್ಜೆಂಟಲ್ಲಿ ಮಾಡಬೇಡಿ ಕಾರ್ಯಕ್ರಮವನ್ನ, ಕಷ್ಟ ಆಗುತ್ತೆ, ಮ್ಯಾನೇಜ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಕೇಳಲಿಲ್ಲ. ಹೆಂಗ್ ಕೇಳ್ತಾರೆ? ಶೈನ್ ಆಗಬೇಕಲ್ವಾ? ತಮ್ಮ ಶೋ ಆಫ್ಗೋಸ್ಕರ ಕೊನೆಗೂ ಜನರನ್ನ ಬಲಿ ಕೊಟ್ರು. ಆಮೇಲೆ ನೋಡಿದ್ರೆ ಪೊಲೀಸರನ್ನ ಅದಕ್ಕೆ ಹೊಣೆ ಮಾಡಿಬಿಟ್ರು. ಆಮೇಲೆ ವರದಿ ಬಂದ ಮೇಲೆ ಒಂದಷ್ಟು ಮಂದಿ ಸಸ್ಪೆನ್ಷನ್ ಅನ್ನ ರದ್ದು ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇತ್ತು. ಎಲ್ರದಲ್ಲ. ಹಾಗಾದ್ರೆ ಅಷ್ಟು ಮಂದಿ ಪಾಪ ಸುಮ್ಮನೆ ಮಾಡದ ತಪ್ಪಿಗೆ ಬೆಲೆ ತೆರಬೇಕಾಯ್ತಲ್ವಾ? ಅವತ್ತು ಆ ಪೊಲೀಸ್ ಅಧಿಕಾರಿಗಳು, ಇವತ್ತು ಪವನ್ ನೆಜ್ಜೂರ್ ಏನ್ ತಪ್ಪು ಮಾಡಿದ್ರು? ಅಧಿಕಾರವನ್ನ ಸ್ವೀಕಾರ ಮಾಡಿ ಅರ್ಧ ದಿನ ಕೂಡ ಆಗಿರ್ಲಿಲ್ಲ ರೀ.
ಆಫೀಸಲ್ಲಿ ಹೋಗಿ ಕೂತಿದ್ರು ಇಲ್ವೋ ಗೊತ್ತಿಲ್ಲ. ಅಷ್ಟರಲ್ಲೇ ಬೇಡ, ನೀನೇ ತಪ್ಪು ಮಾಡಿದ್ಯಾ ಅಂತ ಅಮಾನತುಗೊಳಿಸಿದಾಯ್ತು. ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅರ್ಥನೇ ಆಗ್ತಾ ಇಲ್ಲ. ಅಕ್ರಮ ವಲಸಿಗರು ಬರ್ತಾರೆ, ಯಾರ್ಯಾರೋ ಬರ್ತಾರೆ, ಸೇರ್ಕೊಳ್ತಾರೆ, ಅವರನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ, ತಮ್ಮವರನ್ನೇ ಕಾಲಲ್ಲಿ ಓದಿತಾರೆ. ಎಂತಹ ನಾಚಿಕೆಗೆಟ್ಟ ಸರ್ಕಾರ ರೀ ನಿಮ್ಮದು. ನಮ್ಮ ಕರ್ಮ ಇನ್ನೂ ಅದೇನೇನು ಅನುಭವಿಸೋದಕ್ಕಿದೆಯೋ ದೇವರೇ ಬಲ್ಲ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.